ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ಬ್ಲಾಗ್ ಬಂದ್ಬಿಟ್ಟು ನಾವು ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ನಾವು ವರ್ಷ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೇಲಿ. ನೋಡೋಣ ಈ ವರ್ಷ ಹೆಂಗ್ ಸೆಲೆಬ್ರೇಟ್ ಮಾಡ್ತಿರೋ. ಸ್ಟೇ ಟ್ಯೂನ್ಡ್. ನಾವು ಚಿಕ್ಕಪೇಟೆಗೆ ಬಂದ್ಬಿಟ್ಟು ಶಾಪಿಂಗ್ಗೆ ಗಿಫ್ಟ್ಸ್ ಕೊಡೋಕ್ಕೆ ಬಂದಿದ್ದೀವಿ. ಶಾಪಿಂಗ್ ತಗೊಳಕ್ಕೆ ಬರೋರ್ಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೂರು ಸೆಲೆಕ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ಅಂದರೆ ಬ್ಯಾಗ್ ಎಲ್ಲ ಇಲ್ಲಿ ಎಲ್ಲ ಬೇರೆ ಬೇರೆ ಮತ್ತೆ ಇದು ಈ ತರ ಬಾಕ್ಸ್ ಎಷ್ಟು ಲೈನ್ 2 ಲೈನ್ 3 ಲೈನ್ ನೋಡಿ, ಫುಲ್ಲು ಮಳೆ ಬಿದ್ದು ಫುಲ್ಲು ನೀರು. ಅಯ್ಯಪ್ಪ, ಇವಾಗ ಇವಾಗ ನಾವು ಬ್ಯಾಂಗಲ್ಸ್ ಕೊಡ್ಬೇಕಲ್ಲ, ಅದಕ್ಕೆ ಬ್ಯಾಂಗಲ್ಸ್ ಮತ್ತೆ ಬಾಕ್ಸ್ ತರಕ್ ಹೋಗ್ತಾ ಇದ್ದೀವಿ. ಅಂದ್ರೆ ನಾವು ಚಿಕ್ಕಪೇಟೆಗೆ ಬಂದು ಎಷ್ಟೋ ವರ್ಷ ಆಗ್ಬಿಟ್ಟೈತೆ. ಮನುಷ್ಯ ಐಟಮ್ ಕೊಡ್ತೇನೆ ಬಳೆ ಹಾಕಕ್ಕೆ ಬಾಕ್ಸ್ ಆರ್ಡರ್ ಬಂದಿದ್ದೀವಿ. 70 ರೂಪಾಯಿ. ಬಳೆ ಕೊಟ್ಟ ಬಳೆ ಇಡ್ತಾ ಇದ್ದೀವಿ. ಏನದು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಬಂದು ಡೇ 2 ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಆಗಿರುತ್ತೆ. ಇವತ್ತು ನಾನು ನಮ್ಮ ಅಕ್ಕ ಶಾಪಿಂಗ್ ಹೋಗ್ತಾ ಇದ್ದೀವಿ ಕಮರ್ಷಿಯಲ್ ಸ್ಟ್ರೀಟ್ಗೆ. ಟೈಮೇ ಇಲ್ಲ ಗೈಸ್ ಎಲ್ಲ ಹೋಗೋದು. ನಾನಿದ್ದಾಗ ಅವಳಿರಲ್ಲ, ಅವಳಿದ್ದಾಗ ನಾನಿರಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಇವಾಗ ನಾವು ಕಮರ್ಷಿಯಲ್ ಬರ್ತೀವಿ ಗೈಸ್. ಎಲ್ಲೋಗೋಣ? ಮೈಸೂರು ಉದ್ಯೋಗ. ಯಾವಾಗಲೂ ನಾವು ಅಲ್ಲೇ ತೆಗಿಯೋದು. ಸೊ ಒನ್ ಸ್ಪಾಟ್ ಸೊಲ್ಯೂಷನ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಟೈಮ್ ಬೇರೆ ಇಲ್ಲ. ನೋಡು, ಎಲ್ಲ ಬೀಳ್ಸ್ತಾಳೆ. ನೋಡು ಯಾಕೆ ನೋಡ್ತಾ ಆಕ್ಚುಲಿ ನಂಗೆ ದುಪ್ಪಟ್ಟ ಸಿಗ್ಲಿಲ್ಲ ಗೈಸ್, ಅದಕ್ಕೆ ಬೇರೆ ಕಡೆ ಹೋಗ್ಬೇಕು. ಎಗ್ ಪ್ಲೇಟ್ ವೆಜ್ ಮೊಮೋಸ್ ಸ್ಟೀಮ್ ಸ್ಟೀಮ್. ಇವಳು ಡಯಟ್ ಅಲ್ಲಿ ಇದ್ಳು, ಇವಳು ಡಯಟ್ ನ ಹಾಳು ಮಾಡಕ್ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಬಾರ್ಡರ್ ತಗೊಂಡ್ ಬಂದಿದ್ದೀವಿ. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಬಾರ್ಡರ್ಸ್ ಲೇಸಸ್ ಎಲ್ಲ ಇದೆ. ಜಾತ್ರೆ ನಿಮಗೆ ಕೊಡ್ತಾರೆ ಅವಶ್ಯಕತೆ ಇಲ್ಲ. 100% ನಾನೇ ಕೊಡಿಸ್ತೀನಿ. ಪರವಾಗಿಲ್ಲ, ನೋ ಥ್ಯಾಂಕ್ಸ್. ಅದೇನೇನೋ ತಗೊಂಡಿದ್ದೀರಾ ಅದೇ ಮ್ಯಾಚಿಂಗು. ಇಲ್ಲಿ ಬಾರ್ಡರ್ ಎಲ್ಲ ತಗೊಂಡಿದ್ದಾಯ್ತು. ಇವಾಗ ನೋಡಿ, ಯಾರಿಗಾದ್ರು ಬಾರ್ಡರ್ಸ್ ಬೇಕಂದ್ರೆ ಇಲ್ಲಿ ಬನ್ನಿ. ನಿಮ್ ಸ್ಟೋರ್ ಹೆಸರೇನು? ಪ್ಲೇಸ್ ಶಾಪ್, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ನೋಡಿ ಗೈಸ್, ನನ್ನ ರಿಗ್ರೆಟ್ ಮಾಡೋ ತರ ಮಾಡ್ತಾವಳೆ. ಇವಾಗ ನಾನು ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀನಿ, ಏನೇನೋ ತೋರಿಸ್ತಾವಳೆ. ಇವಾಗ ದುಪ್ಪಟ್ಟ ತಗೊಳಕ್ ಮತ್ತೆ ಅವಾಗನೇ ಹೇಳಿದ್ದೀನಿ ತಗೋ ಅಂತ. ಕಸ್ಟಮರ್
ಎಷ್ಟು ಜನ ಟೈಲರ್ಸ್ ಬೇಡ ಇವಾಗ ಇಲ್ಲಿ ದುಪ್ಪಟ್ಟ ಬಂದಿದ್ದೀವಿ. ये नंबर दे दो। ಬಟ್ ನಂದ अच्छा एक सेकंड। ಏನ್ ಪೂಜಾ ಈಗ ನಮ್ಮ ಮಮ್ಮಿಗೆ ಏನ? ಡ್ರೆಸ್ ಇಸ್ಬೇಕಂತ ಕಮರ್ಷಿಯಲ್ ಇನ್ನೂ ಒಂದು ಲೇಟ್ ಆಗತ್ತೆ. ಹಲೋ ಇವಾಗ ಬಬ್ಲು ಫೋನ್ ಮಾಡೋಣ ಗೈಸ್. ಹಲೋ ಹೇಳ್ ಬಬ್ಬಿ. ಹೇಳಮ್ಮ. ನೀನ್ ಬಂದಿದ ತಕ್ಷಣ ಆಕ್ಟಿಂಗ್ ಮಾಡ್ತಾವಳಂತೆ ಅವ್ರ ಮಮ್ಮಿ. ಆಕ್ಟಿಂಗ್ ಮಾಡ್ತಾ ಇದ್ಲಾ? ಸುಜ್ಜು ನೋಡಿತಾವಳ. ಇಲ್ಲಿ ಬಂದ್ರೆ ಪಾನಿಪುರಿ. ಪಾನಿಪುರಿ ನಂಗೊಂದು ಪಾನಿಪುರಿ ಹೇಳಕ್ ಬಂದಿದೆ. ಸೇರಿಸಿಡಿ ಅಂತ ನೋಡ್ಬೇಕು. ನಾನು ತಗೊಂಡಿಲ್ಲ ಆಕ್ಚುಲಿ. ಎಲ್ಲಾದ್ರ ಮೇಲೂ ಆಫರ್ ಇಲ್ಲ, ಸ್ವಲ್ಪ ಇದ್ರ ಮೇಲೂ ಆಫರ್ ಇದೆ. ಆಫರ್ ಇಲ್ಲ ಏನಿಲ್ಲ, ಬರೇ ಡಬ್ಗಳು, ಬರೇ ಡಬ್. ರೀಲ್ಸ್ ನೋಡ್ಕೊಂಡು ಬರಬೇಡಿ ಗೈಸ್. ಎಷ್ಟೊಂದು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಮೇಲೆ ಸೇಲ್ ಇಲ್ಲ. ಸೊ ನಮ್ಗೆ ಇಷ್ಟ ಆಗಿರೋದ್ರಲ್ಲಿ ಯಾವ್ದ್ರ ಮೇಲೂ ಸೇಲ್ ಇರಲಿಲ್ಲ. ಅದ್ರ ಮೇಲೆ ತಗೊಂಡು ನನ್ಗೆ ಯಾವ್ದು ಇಷ್ಟ ಆಗ್ಲಿಲ್ಲ. ನಾನೇನು ತಗೊಂಡಿಲ್ಲ. ಇವಾಗ ನಾನು ಮತ್ತೆ ನಮ್ಮಮ್ಮ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನಾವು ಎಲ್ಲಿ ಹೋಗೋದಂದ್ರೆ ಚಿಂತಾಮಣಿಗೆ ಹೋಗ್ತೀವಿ. ಸೊ ಅಲ್ಲೇನು ಕನೆಕ್ಷನ್ಸ್ ಇದೆ, ಯಾವ ಥರ ಸ್ಯಾರಿ ತಗೊತೀವಿ ಏನು ಅಂತ ಅಲ್ಲೇ ತೋರಿಸ್ತೀವಿ. ಸೊ ಇವಾಗ ಇಲ್ಲಿ ಶಾಪಿಂಗ್ ಅಂತ ಒಂದು ಸ್ಯಾರಿ ಶಾಪಿಂಗ್ ಚಿಂತಾಮಣಿಯಲ್ಲಿ ಮನೋಶ್ರೀ ಸ್ಯಾರೀಸ್ ಅಂದ್ಬಿಟ್ಟು. ನನಗಂತೂ ಈ ರೆಡ್ ಒಂದು ಇಷ್ಟ ಆಗಿದೆ. ನಾವು ಗೊತ್ತಿಲ್ಲ ಯಾವ್ದು ಇಷ್ಟ ಆಗಿದೆ. ಇನ್ನೂ ಎಲ್ಲ ಫುಲ್ಲು ಎಲ್ಲ 50+ ಇದೆ. ಮತ್ತು ಕೆಲವೊಂದು 1 lakh 2 lakh ಸ್ಯಾರೀಸ್ ಇನ್ನೂ ಬೇಜಾನಿದೆ. ಕಸ್ಟಮೈಸ್ ಮಾಡ್ತಾರೆ, ಯಾವ ಥರ ಬೇಕಾದ್ರೂ ತೊಗೊಬೋದು ಸ್ಯಾರೀಸ್. ಫುಲ್ ತೋರಿಸ್ತಿದ್ದಾರೆ. ಸೊ ಒಂದು ಸ್ಯಾರಿ ತಗೊಳ್ಳೋಣ ಬರ್ತಿದ್ದು ಬಂದ್ರಿ. ವಿ ಎಂಡೆಡ್ ಅಪ್ ಬೈಯಿಂಗ್. ಎಷ್ಟು ಸ್ಯಾರಿ ತಗೊಂಡವು? 4 ಸೀರೆ. 4 ಸ್ಯಾರೀಸ್. ಯಾವಾಗ ಬಂದ್ರು ಇವಳು ಹಿಂಗೆ ಗೈಡ್ಸ್ ನಂಗೆ ಟ್ಯಾಕ್ಸ್ ಆಗ್ತಾ ಇರ್ತಾರೆ. ಸುಮ್ಮನೆ ಇಲ್ಲಿ ಫುಲ್ ಇಷ್ಟ ಆಗುತ್ತೆ. ಬರೀ ಸಿಲ್ಕ್ ಸ್ಯಾರೀಸ್ ಇದೆ, ಎಲ್ಲ ಥರ ಸ್ಯಾರೀಸ್ ಶಾಪ್ ಇದೆ. ನಾರ್ಮಲ್ ಸ್ಯಾರೀಸ್ ಎಲ್ಲ ಇದೆ. ಇವಾಗ ನಾವು ಇಲ್ಲಿ ಬಂದಿದ್ದೀವಿ ಗೈಸ್. ಲಕ್ಷ್ಮಿಗೆ ಸೀರೆ ಯಾವಾಗಲೂ ಅವರೇ ಬಂದು ಮನೆಯಲ್ಲಿ ಕೂರಿಸ್ಕೊಡ್ತಾ ಇದ್ರು. ಬಟ್ ಏನೋ ಹುಷಾರಿಲ್ಲ ಅಂತ ಪ್ಲೇಸ್ಗೆ ಬಂದಿದ್ದೀವಿ. ಹಾಂ, ಇಲ್ಲ ಆಲ್ರೆಡಿ ಇವರು ಲಕ್ಷ್ಮಿಗೆಲ್ಲ ಸೀರೆ ಉಡಿಸಿದ್ದಾರೆ. ಬ್ಲೌಸ್ ಪೀಸ್ ಬೇರೆ ಬೇಕೇನ? ಅದೆಲ್ಲ ಇದ್ರೆ ಕೊಡಿ ನೋಡೋಣ. ಯೂಸ್ ಆದರೆ ಬೇಕಾದ್ರೆ ಯೂಸ್ ಮಾಡ್ಕೋತೀನಿ, ಅಂದರೆ ರಿಟರ್ನ್ ಮಾಡ್ತೀನಿ. ಏನಿದ್ರ ಹೆಸರು? ಏನೋ ಏನು ಹೆಸರು ಹೇಳಿದ್ದು? ಅಸ್ಟ್ರೋ ಅಸ್ಟ್ರೋನಾಟ್. ಸರಿ ಬಾಯ್ ಅಮ್ಮನ್. ಎಲ್ಲಿ ಬಂದಿದ್ದೀರಿ? ಎಲ್ಲಿ ಬಂದಿದ್ದೀರಿ? ಗುರು ಮೆಸ್. ಗುರು ಮೆಸ್ ಬಂದಿದ್ದೀವಿ ಗೈಸ್. ಇವಾಗ ಊಟ ತಿನ್ನಕ್ಕೆ. your favorite lunch spot ಇದು? ಆಕ್ಚುಲಿ ವೆಜ್ ಅಲ್ಲಿ, ನಾನ್ ವೆಜ್ ಇದ್ದರೆ 100% ರಾಜ್ ಬಿರಿಯಾನಿ ಹೋಗ್ತಾರೆ. ಸೊ 48 days ನಾವು ತಿಂದಿದ್ದೀವಿ. ಪೂಜಾ ನೋಡಿ ಗೈಸ್, ನಾನು ಟೇಸ್ಟ್ ಮಾಡಲ್ಲ. ಅಯ್ಯಯ್ಯೋ. ನಾವು ಇವಾಗ ಸ್ವಲ್ಪ ಮಿನಿಮಮ್ ಡ್ಯೂಟೀಸ್ ಮಾಡ್ತಾ ಇದೀವಿ ಗೈಸ್. ನಾಳೆ ಏನೋ ಸುಜ್ಜು ಪ್ರಾಜೆಕ್ಟ್ ಅಂತೆ. ಸೊ ಅದನ್ನ ಮಾಡಕ್ಕೆ ಅವಳು ವಿಡಿಯೋ ಎಲ್ಲ ಕಳ್ಸೋಳಿಗೆ ಬೇಕು ಅಂತ. ಸೊ ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಇವಾಗ ಕ್ಯಾಶ್ ಬಂದಿದ್ದೀವಿ. ಇವಳು ಶಾಪಿಂಗ್ ಮಾಡ್ತಾವಳೆ.
30 ಇಯರ್ಸ್ ಆದಾಗ 30 ಮಾಡ್ಬಿಡೋಣ. ಇವಾಗ ಎಲ್ಲ ಸ್ಯಾರಿ ಎಲ್ಲ ಉಡ್ಸಿದ್ದಾರೆ ಗೈಸ್. ಇವಾಗ ರಿವೀಲ್ ಮಾಡಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ತುಂಬಾ ಚೆನ್ನಾಗಿ ಉಡ್ಸ್ಕೊಟ್ರು. ಅಂಕಲ್ ನಿಮ್ ಶಾಪ್ ನೇಮ್? ನಮ್ದು ಪರಿಮಳ ಕೇಟರಿಂಗ್ ಸರ್ವಿಸ್ ಅಂತ. ನಮ್ದು ಆಕ್ಚುಲಿ ಕೇಟರಿಂಗ್ ಬಿಸ್ನೆಸ್ ಇರೋದು. ಇಯರ್ಲಿ ಒನ್ಸ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ತರ ಸಾರಿ ಡ್ರಿಪ್ಪಿಂಗ್ ಮಾಡ್ಕೊಡ್ತೀರಿ. ಏನಾದ್ರೂ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನನಗೆ DM ಮಾಡಿ, ನಾನು ನಂಬರ್ ಕಳ್ಸ್ಕೊಡ್ತೀನಿ. ತುಂಬಾ ನಾವು ಫೋಟೋದಲ್ಲಿ ಹೆಂಗ್ ತೋರಿಸಿದ್ವು ಹಂಗೆ ಉಡ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಗೈಸ್, ವಾಂಟ್ ವರ್ಸಸ್ ಹೆಲ್ತಿ ಅನ್ಹೆಲ್ತಿ. ನಮ್ಮ ಪ್ರಾಜೆಕ್ಟ್ಗಳು ಕೂಡ ಇಷ್ಟು ಇದರಿಂದ ಮಾಡಿಲ್ಲ ಗೈಸ್. ನಾ ಮಾಡ್ಕೊಟ್ಟಿದ್ದೀನಿ, ಇವಾಗ ಆ ಮಗುಕ್ ನೀನೇ ಮಾಡ್ಕೊಡ್ಬೇಕು. ಶಟ್ ಅಪ್. ಸೊ ನಾವು ಮಾಡಿದ ಪ್ರಾಜೆಕ್ಟ್ ಇವಾಗ ಕಂಪ್ಲೀಟ್ ಆಗಿದೆ ಗೈಸ್. ಕತ್ತು ದೊಡ್ಡದು ಮಾಡ್ಬಿಟ್ಟಿದ್ದೀನಿ. ಫಸ್ಟ್ ಮಾಡಿದ ಅದೇ ಕರೆಕ್ಟ್ ಆಗಿತ್ತು ಆಕ್ಚುಲಿ. ಹಾ, ಇಟ್ಸ್ ಫೈನ್. ತಿರ್ಗು ಹಿಂದೆ. ನೋಡಮ್ಮ. ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ರಿಟರ್ನ್ ಗಿಫ್ಟ್ಸ್ ಕೊಡಕ್ಕೆ ಇವರಿಬ್ರು ಜಗಳ ಆಡ್ತಾರೆ. ಇಲ್ಲೋಡೆ ಲೂಸು. ನಂತರ ಕರೆಕ್ಟ್ ಆಗೈತೆ. ಎಷ್ಟು ನಿನ್ ಗಂಡ್ ಬತ್ತಾಗ ನಿನ್ ಗಂಡ್ ಮನೆಗ್ ಹಾಕೋವೆಲ್ಲ. ನಾನ್ ಗಂಡ್ ಮನೆಗಲ್ಲ, ನಾನ್ ಗಂಡ್ ನೋಡಕ್ ಬಂದ್ರಲ್ಲ ಅವಾಗ ಕೊಡು. ಇವಾಗ ನೋಡ್ದೆ ಸಂಗಿ, ಇವಳು ಉಳ್ಸಲ್ಲ ಇವಳ ಮನೆನ ಬೆಳಗೋ ಮಗ್ಲಾಗಲ್ಲ. ನೋಡಿ ಗೈಸ್, ಕ್ಯೂಟ್ ಗೈತಿ ತಂದಿತ್ತು. ಇವಾಗ ಎಲ್ಲ ಗಿಫ್ಟ್ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಆಗ್ಲೇ ಎಲ್ಲ ಬೆಳೆ ಪ್ಯಾಕಿಂಗ್ ಆಯ್ತು. ಏನಮ್ಮ ಗಿಫ್ಟು? ಸರ್ಪ್ರೈಸ್. ನೋಡಿ ಗೈಸ್, ಈ ತರ ಬ್ಯಾಗ್ ಹೊರಗಡೆ. ತಿಂಡಿ ಪ್ಯಾಕ್ ಮಾಡ್ತಾರ. ಇನ್ನೊಂದು ಬರ್ಬೇಕಾ? ನಾನು ಮೆಹಂದಿ ಹಾಕ್ಸ್ಕೊಂತ ಇದ್ದೀನಿ. ನೋಡಿ ಗೈಸ್, ಡಿಸೈನ್ ಈಗ ಇದು ಕಂಪ್ಲೀಟ್ ಆಗಿ ತೋರಿಸು ಫುಲ್. ಅದ್ರದ್ದು ಅಷ್ಟೇ ಇದೆ, ಬಟ್ ಇದು ಮಾತ್ರ ಸೇಮ್ ಡಿಸೈನ್. ತೋರ್ಸು. ನೋಡಿ ಗೈಸ್, ಇನ್ಸ್ಟೆಂಟ್ ಮೆಹಂದಿ ಆಲ್ರೆಡಿ ನೋಡಿ ಕಲರೇ ಬಂದ್ಬಿಟ್ಟೈತೆ. ಇನ್ನು ಹಾಕ್ಸ್ಕೊಂಡು ತೋರ್ಸು. ಮಿರರ್ ಇಟ್ಕೊಂಡು ಏನೋ ಒಂದು ಮಾಡ್ಬೇಕು ಅನ್ಕೊಂಡಿದ್ದೀವಿ ಗೈಸ್. ನಾಳೆ ಸರ್ಪ್ರೈಸ್. ಇಲ್ಲಿ ನಮ್ಮ ಎಲ್ಲ ಪಾತ್ರೆ, ಬೆಳ್ಳಿ ಸಾಮಾನೆಲ್ಲ ತೊಳಿತಾ ಇದ್ದಾರೆ. ಕೊಡು. ಅದು ಎತ್ಕೊಂಡು ಹೋಗಿ ಕೈಗಿಟ್ಟು ಬಟ್ಟೆ. ಮತ್ತೆ ಇವ್ರ ಮಾಯಮ್ಮ ಅಂತ ನಮ್ಮ ಮನೆ ಹೆಲ್ಪರ್ ಗೈಸ್. ಏನಾಯ್ತು? ನೋಡು, ನಂಗೆ ಹಿಂಗೆಲ್ಲ ಇದ್ರೆ ಇಷ್ಟ. ಇದು ಸಿಲ್ವರ್ದು ಗೈಸ್. ಎಲ್ಲ ದೇವ್ರ ಸಾಮಾನೆಲ್ಲ ಹಂಚ್ತಾ ಇದ್ದೀರಿ. ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಕೆಲಸ ನೋಡಿ ಗೈಸ್, ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಕ್ಯಾ ದೀದಿ? ನೋಡಿ ಗೈಸ್, ನಾಳೆ ಹತ್ರ ಎತ್ಕೊಂಡು ಇವಾಗ ತಿನ್ನಕ್ ಬಂದಿದ್ದೀನಿ. ಸ್ವಲ್ಪ ಶಾಪಿಂಗ್ ಮಾಡಿ ಇತ್ತು, ಮತ್ತೆ ನಾನು ಐಬ್ರೋಸ್ ಮಾಡಿಸ್ಬೇಕಾಯ್ತು ಗೈಸ್, ಅದಕ್ಕೆ ಬಂದಿದ್ದೆ. ಮಿನಿಟಲ್ಲಿ ಏನಾದ್ರು ಮಾಡ್ತಿರ್ತೀವಿ ಗೈಸ್, ಅದಕ್ಕೆ ಇವಾಗ ಬ್ಯಾಂಗಲ್ಸ್ ಬಂದಿದ್ವಿ. ಚೌಲಿ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಬ್ಲಾಗ್. ನಾಳೆ ಹಬ್ಬದ ಹಾಕ್ತೀರಿ ನೋಡಿ. ಆಲ್ರೆಡಿ ಕಲರ್ ಬಂದ್ಬಿಟ್ಟೈತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಬ್ಲಾಗ್. ಥ್ಯಾಂಕ್ ಯು.